ನಮಸ್ಕಾರ ವೀಕ್ಷಕರೆಲ್ಲರಿಗೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ ಯಾವ ರೀತಿ ಸಂತಾನ ಭಾಗ್ಯವನ್ನು ಕರುಣಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಹೆಣ್ಣು ಮಕ್ಕಳು ತಾಯಿಯಾಗಬೇಕೆಂದು ಹಂಬಲಿಸ್ತಾ ಇರ್ತಾರೆ. ಆದರೆ ಕೆಲ ಸಮಸ್ಯೆಗಳಿಂದ ಅವರು ತಾಯಿಯಾಗುವಂತಹ ಭಾಗ್ಯದಿಂದ ವಂಚಿತರಾಗ್ತಾ ಇರ್ತಾರೆ. ಸಾಕಷ್ಟು ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಉಪಯೋಗ ಆಗ್ತಾ ಇರೋದಿಲ್ಲ, ಅಂದರೆ ಅವರು ತಾಯಿಯಾಗಲು ಸಾಧ್ಯವಾಗ್ತಾ ಇರೋದಿಲ್ಲ. ಇದರಿಂದ ಕೆಲ ಹೆಣ್ಣು ಮಕ್ಕಳು ತುಂಬ ಅಂದರೆ ಖಿನ್ನತೆಗೆ ಒಳಗಾಗಿರ್ತಾರೆ, ತುಂಬ ನೋವಲ್ಲಿ ಇರ್ತಿರ್ತಾರೆ. ಯಾವುದೇ ಜಾತಕದಲ್ಲಿ ದೋಷ ಇರುವುದಿಲ್ಲ, ಮೆಡಿಕಲ್ ರಿಪೋರ್ಟ್ ಕೂಡ ನಾರ್ಮಲ್ ಆಗಿರುತ್ತೆ, ಯಾವುದೇ ತೊಂದರೆ ಕಾಣ್ತಾ ಇರೋದಿಲ್ಲ. ಆದರೂ ಕೂಡ ಅವರಿಗೆ ತಾಯಿಯಾಗಲು ಸಾಧ್ಯವಾಗ್ತಾ ಇರೋದಿಲ್ಲ. ಏನೇ ಪ್ರಯತ್ನ ಪಟ್ಟರೂ ಕೂಡ ಫಲ ಮಾತ್ರ ಅವರಿಗೆ ಸಿಗ್ತಾ ಇರೋದಿಲ್ಲ. ಇದರ ಜೊತೆಗೆ ಬೇರೆಯವರ ಚುಚ್ಚಿನ ಮಾತುಗಳಿಂದ ಕೂಡ ಅವರು ತುಂಬ ನೊಂದಿರ್ತಾರೆ. ಅಂತಹ ನೊಂದಿರುವಂತಹ ಹೆಣ್ಣು ಮಕ್ಕಳಿಗೆ ಇಲ್ಲಿ ನಾನು ಒಂದು ಸರಳವಾದಂತಹ ಉಪಾಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ತಾಯಿಯಾಗಬೇಕನ್ನೋದನ್ನು ಜೀವನದಲ್ಲಿ ನೊಂದು ಹೋದಂತಹ ಹೆಣ್ಣು ಮಕ್ಕಳಿಗೆ, ಅಂದರೆ ತಾಯಿಯಾಗಲು ಹಂಬಲಿಸ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಇಲ್ಲಿ ನಾನು ಒಂದು ಅದ್ಭುತವಾದಂತಹ ಫಲಕಾರಿಯಾಗುವಂತಹ ಪರಿಹಾರದೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ ಕೂಡ ಒತ್ತಿ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತಹ ಉಪಯುಕ್ತವಾದಂತಹ ವಿಡಿಯೋಗಳು ನಿಮ್ಮವರೆಗೂ ತಲುಪುತ್ತವೆ. ವೀಕ್ಷಕರೇ, ಈ ವಿಡಿಯೋ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ. ಯಾರಾದರೂ ನೋಡಿ, ಹೆಣ್ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ, ನಿಮ್ಮ ಮಕ್ಕಳಾಗಿರಬಹುದು, ಸೊಸೆ ಆಗಿರಬಹುದು, ನಿಮ್ಮ ಅಕ್ಕ ತಂಗಿಯರಾಗಿರಬಹುದು, ತಾಯಿತನದ ಭಾಗ್ಯದಿಂದ ದೂರ ಉಳಿತಾ ಇದ್ದರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಅಂದರೆ ತುಂಬ ಅವರಿಗೆ ಉಪಯೋಗ ಆಗಲಿದೆ. ನೋಡಿ, ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ಸಂತಾನ ಭಾಗ್ಯದ ಸೇವೆಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡಬೇಕು, ಎಷ್ಟು ದಿವಸ ಮಾಡಬೇಕು ಅನ್ನೋದನ್ನು ವಿವರಣೆಯಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನನ್ನ ಮೇಲೆ ನಂಬಿಕೆ ಇಡ್ತೀರಾ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ರಾಯರ ಮೇಲೆ ನೀವು ನಂಬಿಕೆ ಇಟ್ಟು ಈ ಸೇವೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಂತಾನ ಭಾಗ್ಯ ದೊರೆಯುತ್ತೆ. ಈಗಾಗಲೇ ಈ ಸೇವೆ ತುಂಬ ಜನಗಳಿಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇನ್ಯಾರಿಗೆಲ್ಲ ಗೊತ್ತಿಲ್ಲ ಅವರು ಈ ವಿಡಿಯೋನ ನೋಡಿ ತಿಳ್ಕೊಳ್ಳಿ, ಜೊತೆಗೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಆದಷ್ಟು ಬೇಗ ತಾಯಿ ಆಗಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಬನ್ನಿ, ವಿಡಿಯೋ ತಡ ಮಾಡೋದು ಬೇಡ, ಯಾವ ಥರ ಈ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಮೊದಲಿಗೆ ಹೇಳ್ತಾ ಇದ್ದೀನಿ, ಈ ಸೇವೆಯನ್ನು ನೀವು ಗುರುವಾರ ದಿವಸ ಪ್ರಾರಂಭಿಸಬೇಕಾಗತ್ತೆ. ನೋಡಿ, 21 ಗುರುವಾರ ಆಗಬೇಕು. ನೋಡಿ, 21 ಗುರುವಾರಗಳು ಈ ಸೇವೆಯನ್ನು ನೀವು ಆಚರಿಸಬೇಕಾಗತ್ತೆ. ಇದು ರಾಯರ ಸೇವೆಯಾಗಿದೆ. ಗುರುವಾರ ದಿವಸ ಬೆಳಗ್ಗೆ ಎದ್ದು ತಲೆ ಸ್ನಾನವನ್ನು ಮಾಡಿಬಿಟ್ಟು ನಿಮ್ಮ ದೇವರ ಪೂಜೆಯನ್ನು ಮಾಡಿಕೊಳ್ಳಿ. ದೇವರ ಪೂಜೆ ಆದ ನಂತರ ನೋಡಿ, ಮೊದಲಿಗೆ ನೀವು ನಿಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋವನ್ನು ತಗೊಂಡ್ಕೊಂಡ್ಬಿಟ್ಟು, ನೋಡಿ, ರಾಯರ ಫೋಟೋ ಮುಂದೆ ನೋಡಿ ಈ ಥರ ನಿಮ್ಮ ಮನೆಯಲ್ಲಿ ಕೃಷ್ಣನ ಮೂರ್ತಿ ಇದ್ದರೆ ಕೃಷ್ಣನ ಮೂರ್ತಿ ತಗೊಳ್ಳಿ. ಫೋಟೋ ಆಗಿದ್ದರೂ ಕೂಡ ಪರವಾಗಿಲ್ಲ, ಫೋಟೋ ಕೂಡ ತಗೊಳ್ಳಿ. ಮೊದಲಿಗೆ ನೀವಿಲ್ಲಿ ತೊಟ್ಟಿಲ ರಂಗೋಲಿಯನ್ನು ಬಿಡಿಸ್ಬೇಕಾಗತ್ತೆ. ತೊಟ್ಟಿಲ ರಂಗೋಲಿ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಈ ಪೂಜೆಯನ್ನು ನೀವು ರಾಯರ ಫೋಟೋ ಮುಂದೆನೇ ಮಾಡಬೇಕಾಗತ್ತೆ. ನೋಡಿ, ನಿಮ್ಮ ಮನೆ ದೇವ್ರ ಮನೆ ಇರುತ್ತೆ, ದೇವ್ರ ಮನೆಯಲ್ಲಿ ರಾಯರ ಫೋಟೋ ಇಟ್ಟಿರ್ತೀರ. ರಾಯರ ಫೋಟೋ ಮುಂದೆ ಈ ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಕೊಳ್ಳಿ. ಇದ್ರ ಕೆಳಗಡೆ ನೀವು ಏನು ಮಾಡಬೇಕು, ಇದನ್ನು ಇಡೋಕ್ಕಿಂತ ಮುಂಚೆನೇ ರಂಗೋಲಿಯನ್ನು ಬಿಡಿಸ್ಕೊಳ್ಬೇಕಾಗತ್ತೆ, ತೊಟ್ಟಿಲ ರಂಗೋಲಿಯನ್ನು. ಬನ್ನಿ, ಇವಾಗ ಬಿಡಿಸ್ತೀನಿ. ನೋಡಿ, ಯಾವ ಬಣ್ಣದಾದರೂ ಪರವಾಗಿಲ್ಲ. ಈ ಥರ 4 ಗೆರೆಗಳನ್ನು ಎಳ್ಕೊಳ್ಬೇಕಾಗತ್ತೆ. ನೋಡಿ, ಈ ಸೇವೆಯನ್ನು ನೀವು ಆಗಲೇ ನಾನು ಹೇಳಿದಾಗೆ 21 ಗುರುವಾರವನ್ನು ಮಾಡಬೇಕಾಗತ್ತೆ. ನೋಡಿ, ನೀವು ಪ್ರತಿ ಗುರುವಾರ ಕೂಡ ಈ ಥರ ತೊಟ್ಟಿಲ ರಂಗೋಲಿಯನ್ನು ಬಿಡಿಸ್ಬೇಕಾಗತ್ತೆ. ವಾರಕ್ಕೆ 1 ಸಾರಿ ಗುರುವಾರ ದಿವಸ ಈ ತೊಟ್ಟಿಲ ರಂಗೋಲಿಯನ್ನು ಬಿಡಿಸ್ಬಿಟ್ಟು ಕೃಷ್ಣನ ವಿಗ್ರಹದ ಪೂಜೆ ಹಾಗೂ ನಮ್ಮ ರಾಯರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಬೇಕಾಗತ್ತೆ. ನೋಡಿ, ಈ ಥರ ಮೊದಲಿಗೆ ಈ ಕಡೆ 4 ಗೆರೆ, ಈ ಕಡೆ 4 ಗೆರೆ, ಮತ್ತು ಇಲ್ಲಿ 4 ಗೆರೆ, ಇಲ್ಲಿ 4 ಗೆರೆಯನ್ನು ಎಳ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ತೊಟ್ಟಿಲ ರಂಗೋಲಿಯನ್ನು ಬಿಡಿಸ್ಬೇಕಾಗುತ್ತೆ. ಮಧ್ಯದಲ್ಲಿ ಶ್ರೀ ಅಂತ, ಮೇಲೆ ಈ ಕಡೆ ಎಲ್ಲ ಶ್ರೀ ಅಂತ ಹಾಕ್ಕೊಳ್ಬೇಕಾಗತ್ತೆ. ಈಗ ಮಧ್ಯದಲ್ಲಿ ನಾನು ಶ್ರೀಕೃಷ್ಣನ ಮೂರ್ತಿಯನ್ನು ಇಡ್ತಾ ಇದ್ದೀನಿ.
ಆಗಲೇ ಹೇಳಿದಾಗೆ ನಾನು ಈ ಪೂಜೆಯನ್ನು ನೀವು ರಾಯರ ಫೋಟೋ ಮುಂದೆನೇ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಮೊದಲಿಗೆ ನಿಯಮಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಪೂಜೆ ಮಾಡೋಕ್ಕಿಂತ ಮೊದಲು ಏನೇನೆಲ್ಲ ತಯಾರಿ ಮಾಡ್ಕೊಳ್ಬೇಕು, ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಗುರುವಾರ ದಿವಸ ನೀವು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕಾಗುತ್ತೆ. ಬೆಳಗ್ಗೆ ಅಥವಾ ಸಂಜೆ ನೀವು ಹಾಲು, ಹಣ್ಣು ಅಥವಾ ಉಪವಾಸಕ್ಕೆ ತಿನ್ನುವಂಥ ಪದಾರ್ಥಗಳನ್ನು ಮಾತ್ರ ತಿನ್ನಬೇಕಾಗತ್ತೆ. ಮಧ್ಯಾಹ್ನ ಒಂದು ಹೊತ್ತು ನೀವು ಹೊಟ್ಟೆ ತುಂಬ ಊಟವನ್ನು ಮಾಡಬಹುದು. ಜೊತೆಗೆ ಆ ಅಡಿಗೆ ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರಬಾರ್ದು ಆ ಅಡಿಗೆಯಲ್ಲಿ. ಆ ದಿವಸ ನೀವು ಊಟ ಮಾಡ್ತಿರಲ್ವ ಮಧ್ಯಾಹ್ನದಲ್ಲಿ, ಆ ಅಡಿಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರುವಂಥ ಅಡಿಗೆನ ನೀವು ಮಾಡಿಕೊಂಡು ಊಟವನ್ನು ಮಾಡಬೇಕಾಗತ್ತೆ. ಇನ್ನು ಗುರುವಾರ ದಿವಸ ನೀವು ರಾತ್ರಿ ಮಲಗುವಾಗ ಕೂಡ ನೆಲದ ಮೇಲೆ ಮಲ್ಕೊಳ್ಬೇಕಾಗತ್ತೆ. ಯಾವುದೇ ಹಾಸಿಗೆ ದಿಂಬುವನ್ನು ತಗೊಳ್ಬಾರ್ದು, ನೆಲದ ಮೇಲೇ ಮಲಗಿ. ನೋಡಿ, ಸೇವೆ ಮಾಡೋ ದಿವಸ ನೀವು ತುಂಬ ಮನಃಶಾಂತಿಯಿಂದ ಇರಬೇಕಾಗತ್ತೆ. ಆ ದಿವಸ ಯಾರಿಗೂ ಕೂಡ ಬೈಬಾರ್ದು, ಏನೋ ನೋವನ್ನು ಕೂಡ ಉಂಟು ಮಾಡಬಾರ್ದು. ನಿಮ್ಮಷ್ಟಕ್ಕೆ ನೀವು ಅಂದರೆ ಜಾಸ್ತಿ ಮಾತನಾಡದೇ ಇರಬೇಕು. ಜಾಸ್ತಿ ಮಾತಾಡಲೇಬೇಡಿ. ಅವಶ್ಯಕತೆ ಇದ್ದಲ್ಲಿ ಸ್ವಲ್ಪ ಮಾತಾಡಿ ಸುಮ್ಮನಿರಿ. ಜಗಳ ಆಡೋದು, ಕಿರಿಕಿರಿ ಇಂಥದ್ದೇನು ಯಾವುದೇ ಇಂತಹ ಸಂದರ್ಭಗಳು ನೀವು ಎದುರಾಗಿಸ್ಕೊಳ್ಬೇಡಿ. ಇನ್ನು ಅನಾವಶ್ಯಕವಾಗಿ ಜಗಳ ಬರ್ತಾ ಇದೆ, ಏನೋ ನಮಗೆ ಬೇರೆಯವರು ಯಾರೋ ನೋವನ್ನು ಉಂಟು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ರಾಯರು ಪರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ನಾವು ಯಾವ ರೀತಿ ಅವುಗಳನ್ನೆಲ್ಲವೂ ಸ್ವೀಕರಿಸ್ತೀವಿ, ಯಾವ ರೀತಿ ಸಹನೆಯಿಂದ ನಡ್ಕೊಳ್ತೀವಿ ಅನ್ನೋದನ್ನು ರಾಯರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಯಾರಿಗೂ ಕೂಡ ಕೆಟ್ಟ ಶಬ್ದಗಳಿಂದ ಬೈಯೋದಾಗಲಿ, ಯಾರಿಗೂ ನೋವನ್ನು ಉಂಟು ಮಾಡೋದಾಗಲಿ ಆ ದಿವಸ ಮಾಡಬಾರ್ದು. ಇನ್ನು ಗುರುವಾರ ದಿವಸ ನೀವು ಸೇವೆ ಮಾಡ್ತೀರಲ್ವ, ಆ ದಿವಸ ಕಾಲಿಗೆ ಚಪ್ಪಲಿ ಕೂಡ ಹಾಕಬಾರ್ದು. ಮೊದಲಿಗೆ ಹೇಳಿದಾಗೆ ನೋಡಿ, ಈ ಸೇವೆಯನ್ನು ಯಾರಿಗೆ ಮಕ್ಕಳಾಗಿಲ್ಲ ಅವರು ಮಾತ್ರ ಈ ಸೇವೆಯನ್ನು ಮಾಡಬೇಕಾಗುತ್ತೆ. ಆಗ ನೀವು ನೋಡಿ, ರಂಗೋಲಿಯನ್ನು ಬಿಡಿಸ್ಕೊಳ್ತೀರಾ, ಕೃಷ್ಣನ ಮೂರ್ತಿಯನ್ನು ಇಟ್ಕೊಳ್ತೀರಾ, ರಾಯರ ಫೋಟೋಗೂ ಕೂಡ ನೀವು ಹೂವಿನ ಅಲಂಕಾರವನ್ನು ಮಾಡಬೇಕಾಗುತ್ತೆ. 2 ತುಪ್ಪದ ದೀಪವನ್ನು ನೀವು ಹಚ್ಕೊಳ್ಬೇಕಾಗತ್ತೆ. 2 ತುಪ್ಪದ್ದೇ ಇರಬೇಕು, ಅದು ತುಪ್ಪದ ಬತ್ತಿನೇ ಇರಬೇಕು. ತುಪ್ಪದ ದೀಪಗಳನ್ನು ರಾಯರ ಮುಂದೆ ಹಚ್ಚಬೇಕು. ನೋಡಿ, ಈ ಪೂಜೆ ಮಾಡೋಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆ ನೀವು ನಮಸ್ಕರಿಸಬೇಕಾಗುತ್ತೆ. ಜೊತೆಗೆ 11 ರೂಪಾಯಿ ಕಾಣಿಕೆಯನ್ನು ಕೊಡಬೇಕಾಗುತ್ತೆ. ಹೆಣ್ಣು ದೇವರಿದ್ದರೆ ಹೆಣ್ಣು ದೇವರಿಗೆ 11 ರೂಪಾಯಿ ಕಾಣಿಕೆ, ಗಂಡು ದೇವರಿದ್ದರೆ 11 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಭಕ್ತಿಯಿಂದ ನಮಸ್ಕರಿಸ್ಬಿಟ್ಟು ನೀವು ಈ ಪೂಜೆಯನ್ನು ಶುರು ಮಾಡಬೇಕು. ಹೂಗಳನ್ನು ಏರಿಸಿ ದೀಪವನ್ನು ಹಚ್ಚಿಬಿಟ್ಟು ನೀವು ಈಗ ನೈವೇದ್ಯವನ್ನು ತೋರಿಸ್ಬೇಕಾಗುತ್ತೆ. ನೈವೇದ್ಯ ನೋಡಿ, ಏನಾದರೂ ಸಿಹಿ ಆದರೂ ಪರವಾಗಿಲ್ಲ, ಇನ್ನು ರಾಯರಿಗೆ ಇಷ್ಟ ಆಗುವಂತಹ ಪದಾರ್ಥ ಆದರೂ ತುಂಬ ಒಳ್ಳೆಯದು. ರಾಯರಿಗೆ ಇಷ್ಟ ಆಗುವಂಥ ಪದಾರ್ಥ ಹಯಗ್ರೀವ. ನೋಡಿ, ಈ ಪೂಜೆ ದಿವಸ ನೀವು ರಾಯರಿಗೆ ಅಥವಾ ಕೃಷ್ಣನಿಗೆ ಇಷ್ಟವಾಗುವಂತಹ ನೈವೇದ್ಯವನ್ನೇ ತೋರಿಸಿ, ಅದು ಸಿಹಿಯೇ ಆಗಿರಬೇಕು. ಇನ್ನು ಗುರುವಾರ ದಿವಸ ನೀವು ಸೇವೆ ಮಾಡೋ ದಿವಸ ಏಕಾದಶಿ ಬಂದರೆ ಆ ದಿವಸ ಯಾವುದೇ ನೈವೇದ್ಯವನ್ನು ಇಡಬಾರ್ದು. ಆ ದಿವಸ ಬರೀ ಪೂಜೆಯನ್ನು ಅಷ್ಟೇ ಮಾಡಬೇಕು, ನೈವೇದ್ಯವನ್ನು ಇಡಬೇಡಿ. ಪೂಜೆ ನೈವೇದ್ಯ ಆದ ನಂತರ ನೀವು ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಳ್ಬೇಕಾಗತ್ತೆ. ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಥರ ಸಂಕಲ್ಪನ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ಅಂದರೆ ಬಲಗೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡ್ಬಿಟ್ಟು ಬಲಗೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡ್ಬಿಟ್ಟು ರಾಯರ ಮುಂದೆ ಹೇಳಬೇಕಾಗತ್ತೆ. ರಾಯರೇ, ನಾನು 21 ಗುರುವಾರದ ಸೇವೆಯನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು ತಂದೆ ಅಂತ ನೀವು ರಾಯರ ಹತ್ರ ಬೇಡ್ಕೊಳ್ಬೇಕಾಗತ್ತೆ. ರಾಯರ ಅನುಗ್ರಹ ನಮಗೆ ಸಿಗಲಿ ಅಂತ ಕೇಳ್ಕೊಳ್ಳಿ. ಜೊತೆಗೆ ಸಂಕಲ್ಪ ಆದ ನಂತರ ಜೊತೆಗೆ ನೋಡಿ, ನೀವು ರಾಯರ ಹತ್ರ ಕೇಳ್ಕೊಳ್ಬೇಕಾಗತ್ತೆ. ರಾಯರ್, ನನಗೆ ಈ ಇಷ್ಟವಾದ ಹಣ್ಣನ್ನು ನಾನು ಮಗು ಹುಟ್ಟೋವರೆಗೂ ತಿನ್ನೋದಿಲ್ಲ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಿಮ್ಗೆ ಯಾವುದೇ ಒಂದು ಇಷ್ಟವಾಗಿರುವಂಥ ಹಣ್ಣನ್ನು ನೀವು ಮಗು ಹುಟ್ಟೋವರೆಗೂ ತಿನ್ನಬಾರ್ದು. ಅದನ್ನು ಬಿಟ್ಬಿಡಿ. ಅಂದರೆ ಮಗು ಹುಟ್ಟೋವರೆಗೂ ಅಷ್ಟೇ ಬಿಡಬೇಕು, ನಂತರ ನೀವು ತಿನ್ಬೋದು, ಪರವಾಗಿಲ್ಲ. ಮಗು ಹುಟ್ಟೋವರೆಗೂ ಈ ಹಣ್ಣನ್ನು ನಾನು ತಿನ್ನೋದಿಲ್ಲ ಅಂತ ನೀವು ರಾಯರ ಹತ್ರ ಹೇಳಬೇಕಾಗುತ್ತೆ. ರಾಯರ ಹತ್ರ ಒಂದು ಸಾರಿ ಹೇಳಿದ್ರೆ ನೀವು ರಾಯರ ಹತ್ರ ನೀವು ಈ ಹಣ್ಣನ್ನು ತಿನ್ನಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಮಗು ಹುಟ್ಟೋವರೆಗೂ ಆ ಹಣ್ಣನ್ನು ತಿನ್ನಬಾರ್ದು. ಈ ಸಂಕಲ್ಪವನ್ನು ಮಾಡಿಕೊಂಡ ನಂತರ ನೀವು ಒಂದು ಬುಕ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ನೀವು ಅಂದರೆ ಗುರುವಾರ ದಿವಸ ಸೇವೆ ಮಾಡ್ತೀರಾ ಆವತ್ತು ಬುಕ್ ಬರಿಬೇಕಾಗುತ್ತೆ. ಏನನ್ನು ಬರಿಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ, ಬುಕ್ಕಿನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 21 ಅಂದರೆ ಕಡಿಮೆ ಅಂದರೂ 21 ಸಲ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿಬೇಕಾಗತ್ತೆ. ನೋಡಿ, ನಿಮಗೆ ಸಮಯ ಇದ್ದರೆ
ಇನ್ನು ಬರಿಬೇಕು ಅಂತ ಅನಿಸಿದ್ರೆ ಖಂಡಿತವಾಗಲೂ ಬರೆಯೋದು ತುಂಬ ಒಳ್ಳೆಯದು. 101 ಸಾರಿ ಬರೆಯೋದು ಕೂಡ ತುಂಬ ಒಳ್ಳೆಯದು. ಆದಷ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ 101 ಸಾರಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಚಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಇದನ್ನು ಕೂಡ ನೀವು ಹೇಳಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಸಲ ಈ ಮಂತ್ರವನ್ನು ಹೇಳಿ. ನೋಡಿ, ಆಗಲೇ ಹೇಳ್ದಂಗೆ ಆ ದಿವಸ ನೀವು ಮಧ್ಯಾಹ್ನ 1 ಹೊತ್ತು ಮಾತ್ರ ಊಟ ಮಾಡಬೇಕಾಗುತ್ತೆ. ಬೇರೆ ಸಂಜೆ ಅಥವಾ ರಾತ್ರಿ, ನೋಡಿ ಬೆಳಗ್ಗೆ ಅಥವಾ ಸಂಜೆ ನೀವು ಉಪವಾಸವಿದ್ದಾಗ ಯಾವ್ಯಾವ ಪದಾರ್ಥವನ್ನು ಸ್ವೀಕರಿಸ್ತೀರೋ ಅಷ್ಟನ್ನೇ ಸ್ವೀಕರಿಸಬೇಕಾಗುತ್ತೆ. ರಾತ್ರಿ ಮಲಗುವಾಗ ಕೂಡ ನೆಲದ ಮೇಲೇ ಮಲಗಿ. ಆದಷ್ಟು ನೀವು ಮೌನವಾಗಿರಿ. ಯಾರ ಹತ್ರ ಜಗಳ ಮಾಡೋದು, ಇನ್ನೊಬ್ಬರಿಗೆ ಶಾಪ ಹಾಕೋದು ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಹೋಗಬೇಡಿ. ಶುದ್ಧ ಮನಸ್ಸಿನಿಂದ ಇರೋದಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು ಸೇವೆ ಮಾಡೋ ದಿವಸ ನೋಡಿ, ಚಿಕ್ಕ ಮಕ್ಕಳಿದ್ರೆ ಮನೆ ಹತ್ರ ಎಲ್ಲಾದರೂ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಏನಾದರೂ ಸಿಹಿ ತಿನ್ನೋಕ್ಕೆ ಕೊಡಿ. ಈವನ್ ಚಾಕ್ಲೇಟ್ ಆಗಿರಬಹುದು, ಇನ್ನೇನಾದರೂ ಒಂದು ಸಿಹಿ ಪದಾರ್ಥವನ್ನು ಚಿಕ್ಕ ಮಕ್ಕಳಿಗೆ ತಿನ್ನಲು ಕೊಡಿ. ವೀಕ್ಷಕರೇ, ನಾನು ಇಲ್ಲಿ ನಿಮಗೆ ಹೇಳಿಕೊಟ್ಟಿರೋದು ಗುರು ರಾಘವೇಂದ್ರಾಯ ಸ್ವಾಮಿಗಳ ಸಂತಾನ ಭಾಗ್ಯದ ಪೂಜೆಯನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಪೂಜೆ ಮಾಡೋದ್ರಿಂದ ಅಂದರೆ ರಾಯರ ಸೇವೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಕ್ಕಳಾಗುತ್ತೆ. ಖಂಡಿತವಾಗ್ಲೂ ನೀವು ತಾಯಿ ಆಗ್ತೀರಾ. 21 ಗುರುವಾರ ಮುಗಿಯುವಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ನೋಡಲಿಕ್ಕೆ ಸಿಗುತ್ತೆ. ರಾಯರ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ದೊರೆಯುತ್ತೆ. ನೀವು ಪೂಜೆ ಮಾಡುವಾಗ ರಾಯರಿಗೆ ಭಕ್ತಿಯಿಂದ, ನಂಬಿಕೆಯಿಂದ, ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ಸಾಕು. ರಾಯರ ಕೃಪೆ ನಿಮಗೆ ಸಿಕ್ಕೇ ಸಿಗುತ್ತೆ. ಪೂಜೆ ಪೂಜೆ ಮಾಡುವಾಗ ನೇಮ ನಿಷ್ಠೆಗಳಿಂದ ಮಾಡಿ. ನೋಡಿ, ಇನ್ನು ಯಾರೆಲ್ಲ ಇದ್ದೀರಾ ಹೆಣ್ಮಕ್ಳು, ಮಕ್ಕಳಾಗಿಲ್ಲ ಅಂತ ನೊಂದಿದ್ದೀರಾ, ನೋಡಿ ಖಂಡಿತವಾಗ್ಲೂ ನೀವು ಈ ರಾಯರ ಸೇವೆಯನ್ನು ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಮಕ್ಕಳ ಭಾಗ್ಯ ದೊರೆಯುತ್ತೆ. ಇದು ರಾಯರ ಸಾಕ್ಷಾತ್ ಅನುಗ್ರಹ ಹೊಂದಿರುವಂಥ ಒಂದು ಸೇವೆ ಆಗಿದೆ. ನೋಡಿ, ಈ ಸೇವೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ತಾಯಿ ಆಗ್ತೀರಾ. ನೋಡಿ, ವಿಡಿಯೋ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಈ ಸೇವೆ ಬಗ್ಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಉತ್ತರವನ್ನು ಕೊಡುತ್ತೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಇನ್ನೂ ಉಪಯೋಗ ಆಗಿದೆ ಅನ್ನೋರು ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾವು ನೀಡುವಂಥ ಅದ್ಭುತವಾದಂಥ ವಿಡಿಯೋಗಳು ನಿಮ್ಮವರೆಗೂ ತಲುಪುತ್ತವೆ. ಮತ್ತೊಂದು ಅದ್ಭುತವಾದ ಉಪಯೋಗವಾಗುವಂಥ ವಿಡಿಯೋಗಳೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.